ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ಕಾವೇರಿ ನದಿಯ ತಣ್ಣಗಿನ ನೀರಿನಲ್ಲಿ ಸಂತೋಷದಿಂದ ಆಟವಾಡುತ್ತಿದ್ದ, ಖುಷಿಯಲ್ಲಿ ಮುಳುಗಿದ್ದ ಪ್ರವಾಸಿಗರ ಮೇಲೆ ಏಕಾಏಕಿ ಒಂದು ಭಯಂಕರ ಕಾಡಾನೆ ದಾಳಿ ನಡೆದಿದೆ. ಒಂದು ಕ್ಷಣದಲ್ಲಿ ಸಂತೋಷದ ಕ್ಷಣಗಳು, ಕಿರುಚಾಟಗಳು ಭಯದ ಕೂಗುಗಳಾಗಿ ಬದಲಾಯಿತು. ಜನರು ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದರು. ಒಬ್ಬ ಮಹಿಳೆಯ ಮೇಲೆ ಆನೆ ನೇರವಾಗಿ ಎರಗಿ ಗಾಯಗೊಳಿಸಿದೆ. ಆಕೆಯನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಇದು ಕೇವಲ ಒಂದು ಘಟನೆಯಲ್ಲ ಸ್ನೇಹಿತರೆ, ಇದು ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಮಾನವ ವನ್ಯಜೀವಿ ಸಂಘರ್ಷದ ಉದಾಹರಣೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಸಂಗಮ ಅರಣ್ಯ ಪ್ರದೇಶದ ಮೇಕೆದಾಟು ಬಳಿ ಕಾವೇರಿ ನದಿಯಲ್ಲಿ ನಡೆದ ಈ ಘಟನೆ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಬೇಸಿಗೆ ರಜಾ ಮತ್ತು ವೀಕೆಂಡ್ ಸಮಯದಲ್ಲಿ ಸಂಗಮಕ್ಕೆ ಬಂದಿದ್ದ ಪ್ರವಾಸಿಗರು ನದಿಯಲ್ಲಿ ಈಜುತ್ತಾ ಆಟವಾಡುತ್ತಾ ಸಂತೋಷವಾಗಿದ್ದರು. ಈ ವೇಳೆ ನೀರು ಕುಡಿಯಲು ನದಿಗೆ ಬಂದ ಕಾಡಾನೆ ಏಕಾಏಕಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದೆ. ಆನೆ ದಾಳಿ ನಡೆಸುತ್ತಿದ್ದಂತೆ ಜನರು ಭಯದಿಂದ ಓಡಿ ಹೋಗುವ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಒಬ್ಬ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆಕೆಯನ್ನು ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ನಡೆದ ಕ್ಷಣದಿಂದಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇದು ಕೋಡಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸ್ನೇಹಿತರೆ, ಈ ಘಟನೆ ಕೇವಲ ಒಂದು ದಿನದ ವಿಷಯವಲ್ಲ. ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಹಾಸನ, ಚಿಕ್ಕಮಗಳೂರು, ಕೊಡಗು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇಂತಹ ಮಾನವ ವನ್ಯಜೀವಿ ಸಂಘರ್ಷಗಳು ದಿನೇ ದಿನೇ ಹೆಚ್ಚುತ್ತಿವೆ. ಅರಣ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ವರ್ಷಕ್ಕೆ ಸರಾಸರಿ 40ರಿಂದ 65 ಜನರು ಆನೆ ದಾಳಿಗೆ ಬಲಿಯಾಗುತ್ತಿದ್ದಾರೆ. 2022ರಲ್ಲಿ 41 ಜನರು, 2023ರಲ್ಲಿ 47 ಜನರು, 2024ರಲ್ಲಿ 65 ಜನರು, 2025ರಲ್ಲಿ 46 ಜನರು ಮತ್ತು 2026ರಲ್ಲಿ ಇಲ್ಲಿಯವರೆಗೆ ಸುಮಾರು 35 ಜನರು ಆನೆಗಳ ದಾಳಿಯಿಂದ ಜೀವ ಕಳೆದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು ಸುಮಾರು 6400 ಆನೆಗಳಿವೆ ಎಂದು ಅಂದಾಜಿಸಲಾಗಿದೆ. ಆದರೆ ಅರಣ್ಯಗಳ ಕುಸಿತ, ಮನುಷ್ಯರ ವಿಸ್ತರಣೆ ಮತ್ತು ಹವಾಮಾನ ಬದಲಾವಣೆಯಿಂದ ಈ ಸಂಘರ್ಷ ತೀವ್ರವಾಗುತ್ತಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕನ್ನಗುಪ್ಪೆ ಗ್ರಾಮದಲ್ಲಿ ಏಪ್ರಿಲ್ 12, 2026ರಂದು ನಡೆದ ಘಟನೆ ಹೃದಯವನ್ನು ಕರಗಿಸುವಂತಿದೆ. 65 ವರ್ಷದ ರಾಜಶೆಟ್ಟಿ ಅವರು ತಮ್ಮ ಜಮೀನಿಗೆ ಹೋಗುತ್ತಿರುವಾಗ ಕಾಡಾನೆಯೊಂದು ಮರದ ಹಿಂದಿನಿಂದ ಏಕಾಏಕಿ ಎರಗಿ ಅವರನ್ನು ಸೊಂಡಿಲಿನಿಂದ ಎತ್ತಿ ಬಿಸಾಡಿ ತುಳಿದಿದೆ. ಈ ಕುಟುಂಬದ ಕಣ್ಣೀರು ಇನ್ನೂ ಒಣಗಿಲ್ಲ. ಸ್ಥಳೀಯರು ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅರಣ್ಯ ಇಲಾಖೆ ಮೊದಲು ಆನೆಯನ್ನು ಹಿಡಿಯುವ ಪ್ರಯತ್ನದಲ್ಲಿ ವಿಫಲವಾಯಿತು. ನಂತರ ಮತ್ತೊಮ್ಮೆ ಕಾರ್ಯಾಚರಣೆ ನಡೆಸಿ ಕಾಡಾನೆಯನ್ನು ಸೆರೆ ಹಿಡಿದಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಈ ವರ್ಷದ ಆನೆ ದಾಳಿಗಳು ಹೃದಯವನ್ನು ಘಾಸಿ ಮಾಡುತ್ತಿವೆ. ಫೆಬ್ರವರಿ 28, 2026ರಂದು ಮಡಿಕೇರಿ ಸಮೀಪದ ಬೆಟ್ಟತೂರು ಗ್ರಾಮದಲ್ಲಿ PUC ವಿದ್ಯಾರ್ಥಿನಿ ಪೂಜಾ ಅವರು ಕಾಲೇಜಿನಿಂದ ಬಸ್ ಇಳಿದು ಮನೆಗೆ ನಡೆದು ಹೋಗುತ್ತಿರುವಾಗ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ. ತಂದೆ ತಾಯಿ ಕಣ್ಣೆದುರೇ ನಡೆದ ಈ ದಾರುಣ ಘಟನೆಯು ಕುಟುಂಬವನ್ನು ಶಾಶ್ವತವಾಗಿ ಕಣ್ಣೀರಲ್ಲಿ ಮುಳುಗಿಸುತ್ತಿದೆ. ಮಾರ್ಚ್ 9, 2026ರಂದು ಕೊಡಗು ಜಿಲ್ಲೆಯ ಬಲೆಗುಂಡಿ ಅಥವಾ ಹೊನ್ನೂರು ಪ್ರದೇಶದಲ್ಲಿ 55 ವರ್ಷದ ಮಹಿಳೆ ಜಲಜಾಕ್ಷಿ ಅವರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಇದು ತ್ವರಿತವಾಗಿ ನಡೆದ ಎರಡನೇ ಘಟನೆ. ಚಿಕ್ಕಮಗಳೂರು ಜಿಲ್ಲೆಯ ಹುಣಸೇಹಳ್ಳಿ ಮತ್ತು ಬಾಳೆಹೊನ್ನೂರು ಪ್ರದೇಶದಲ್ಲಿ ಫೆಬ್ರವರಿ 2026ರಲ್ಲಿ ಒಂದು ವಾರದಲ್ಲಿ 2 ಘಟನೆಗಳು ನಡೆದಿವೆ. ಫೆಬ್ರವರಿ 16, 17ರ ಸುಮಾರು ಒಬ್ಬ ಕೃಷಿ ಕಾರ್ಮಿಕ ಹುಣಸೇಹಳ್ಳಿ ಸಮೀಪದ ಪುರ ಗ್ರಾಮದಲ್ಲಿ ಆನೆ ದಾಳಿಗೆ ಬಲಿಯಾಗಿದ್ದಾರೆ. ಫೆಬ್ರವರಿ 21, 22ರಂದು ಸುಮಾರು 42ರಿಂದ 45 ವರ್ಷದ ಕಾರ್ಮಿಕ ಮಹಿಳೆ ಬೋರಮ್ಮ, ಮೂಲತಃ ಹಾವೇರಿ ಜಿಲ್ಲೆಯವರು, ಹುಣಸೇಹಳ್ಳಿ ತೋಟದಲ್ಲಿ ಆನೆ ದಾಳಿಗೆ ಬಲಿಯಾಗಿದ್ದಾರೆ. ಈ ಘಟನೆಗಳಿಗೆ ಸ್ಥಳೀಯರು ತೀವ್ರ ಪ್ರತಿಭಟನೆ ನಡೆಸಿದ್ದು, ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತಾಯಿತು. ಸ್ಥಳೀಯರು ಬ್ಯಾಂಡ್ ಹಾಕಿ ರಸ್ತೆ ತಡೆದು ಕಣ್ಣೀರು ಹರಿಸಿ ಪ್ರತಿಭಟಿಸಿದರು. ರಾಮನಗರ ಜಿಲ್ಲೆಯಲ್ಲಿ ಹಿಂದಿನ 13 ವರ್ಷಗಳಲ್ಲಿ ಒಟ್ಟು 49 ಜನರು ಆನೆ ದಾಳಿಗೆ ಬಲಿಯಾಗಿದ್ದಾರೆ ಮತ್ತು 145 ಜನರು ಗಾಯಗೊಂಡಿದ್ದಾರೆ. ಸಂಗಮ ಪ್ರದೇಶದಂತಹ ಪ್ರವಾಸಿ ಸ್ಥಳಗಳಲ್ಲಿ ಇಂತಹ ಘಟನೆಗಳು ಹೆಚ್ಚುತ್ತಿವೆ. ಸ್ನೇಹಿತರೆ, ಈ ಘಟನೆಗಳ ಹಿಂದಿನ ಕಾರಣಗಳು ನಮ್ಮನ್ನು ಚಿಂತಿಸುವಂತೆ ಮಾಡುತ್ತವೆ. ಅರಣ್ಯ ಕುಸಿತ, ಆವಾಸ ಸ್ಥಳಗಳ ಕೊರತೆ, ಬೇಸಿಗೆಯ ನೀರಿನ ಕೊರತೆ, ಪ್ರವಾಸೋದ್ಯಮದ ಹೆಚ್ಚಳ ಮತ್ತು ಹವಾಮಾನ ಬದಲಾವಣೆ ಇವುಗಳು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಮುಖ್ಯ ಕಾರಣಗಳಾಗಿವೆ. ಆನೆಗಳು ತಮ್ಮ ಸಾಂಪ್ರದಾಯಿಕ ಮಾರ್ಗಗಳನ್ನು ಬಳಸುತ್ತಾ ನದಿ ಅಥವಾ ಜಮೀನುಗಳಿಗೆ ಬರುತ್ತಿವೆ. ಮನುಷ್ಯರು ಅರಣ್ಯಗಳನ್ನು ಕಡಿದು ಕೃಷಿ, ನಿವಾಸ ಮತ್ತು ಪ್ರವಾಸಿ ಸ್ಥಳಗಳನ್ನಾಗಿ ನಿರ್ಮಿಸುತ್ತಿದ್ದಾರೆ. ಇದರಿಂದ ಆನೆಗಳು ತಮ್ಮ ಆಹಾರ ಮತ್ತು ನೀರಿನ ಮೂಲಗಳನ್ನು ಕಳೆದುಕೊಳ್ಳುತ್ತಿವೆ. ಬೇಸಿಗೆಯಲ್ಲಿ ನೀರಿನ ಕೊರತೆಯಿಂದ ಆನೆಗಳು ಹೆಚ್ಚು ಆಕ್ರಮಣಕಾರಿಯಾಗಿರುತ್ತವೆ. ಅರಣ್ಯ ಇಲಾಖೆಯು ಈ ಸಮಸ್ಯೆಗೆ ತನ್ನ ಕ್ರಮಗಳನ್ನು ತೆಗೆದುಕೊಂಡಿದೆ. ಆನೆ ಟಾಸ್ಕ್ ಫೋರ್ಸ್ಗಳನ್ನು ರಚಿಸಲಾಗಿದೆ.
ಸೌರ ಫೆನ್ಸಿಂಗ್, ಎಚ್ಚರಿಕಾ ಫಲಕಗಳು, ಕ್ಯಾಮೆರಾ ನಿಗಾ ಮತ್ತು ರೈಲ್ವೆ ಬ್ಯಾರಿಕೇಡ್ಗಳಿಗಾಗಿ 40 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಆದರೆ ಈ ಕ್ರಮಗಳು ಸಾಕಷ್ಟು ತ್ವರಿತವಾಗಿ ಮತ್ತು ಸಮಗ್ರವಾಗಿ ಜಾರಿಯಾಗುತ್ತಿಲ್ಲ ಎಂಬ ನೋವು ಸ್ಥಳೀಯರಲ್ಲಿ ಇದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳೀಯರೊಂದಿಗೆ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು. ಆನೆಗಳನ್ನು ತ್ವರಿತವಾಗಿ ಹಿಡಿದು ಅವುಗಳ ಸಹಜ ಆವಾಸಕ್ಕೆ ಮರಳಿಸುವ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ಒಂದು ಮುಖ್ಯ ಮನವಿ: ಅರಣ್ಯ ಪ್ರದೇಶಗಳಲ್ಲಿ ಏಕಾಂತವಾಗಿ ತಿರುಗಾಡಬೇಡಿ. ಅಧಿಕಾರಿಗಳ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಆನೆಗಳನ್ನು ಹತ್ತಿರದಿಂದ ನೋಡಲು ಪ್ರಯತ್ನಿಸಬೇಡಿ. ಗುಂಪಾಗಿ ಇರಿ. ನೀರಿನಲ್ಲಿ ಆಟವಾಡುವ ಮುನ್ನ ಎಚ್ಚರಿಕೆ ವಹಿಸಿ, ಏಕೆಂದರೆ ಒಂದು ತಪ್ಪು ನಿರ್ಧಾರವು ನಿಮ್ಮ ಕುಟುಂಬವನ್ನು ಶಾಶ್ವತವಾಗಿ ಕಣ್ಣೀರಿನಲ್ಲಿ ಮುಳುಗಿಸಬಹುದು. ಸ್ನೇಹಿತರೆ, ಕಾವೇರಿ ನದಿ, ಮಲೆನಾಡಿನ ಹಸಿರು ತೋಟಗಳು ಮತ್ತು ಅರಣ್ಯಗಳು ನಮ್ಮ ಸಂಪತ್ತು. ವನ್ಯಜೀವಿಗಳನ್ನು ಗೌರವಿಸುವುದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಘಟನೆಗಳು ನಮ್ಮ ಹೃದಯವನ್ನು ಕರಗಿಸುತ್ತಿವೆ. ಮನುಷ್ಯರು ಮತ್ತು ವನ್ಯಜೀವಿಗಳ ನಡುವೆ ಸಹಬಾಳ್ವೆ ಹೇಗೆ ಸಾಧ್ಯ? ಪರಿಸರ ಸಂರಕ್ಷಣೆಗೆ ನಾವು ಏನು ಮಾಡಬಹುದು? ನಿಮ್ಮ ಹೃದಯಸ್ಪರ್ಶಿ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಘಟನೆಗಳ ಬಗ್ಗೆ ನಿಮ್ಮ ಅನುಭವ ಮತ್ತು ಸಲಹೆಗಳಿದ್ದರೆ ಹಂಚಿಕೊಳ್ಳಿ. ಇಂತಹ ನೋವುಗಳು ಇನ್ನು ಮುಂದೆ ನಡೆಯದಂತೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.